ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕರಾವಳಿಯ ವಿಶೇಷ ಮಸಾಲ ನೀರ್ದೋಸೆ ಅಥವಾ ಖಾರ ತೆಳ್ಳವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1 ಕಪ್ ದೋಸೆ ಅಕ್ಕಿಯನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆ ಹಾಕಿ, ಜೊತೆಗೆ 2 ರಿಂದ 3 ಒಣಮೆಣಸನ್ನು ನಾನು ನೆನೆ ಹಾಕಿದ್ದೇನೆ. ಒಣಮೆಣಸನ್ನು ನೆನೆ ಹಾಕುವುದರಿಂದ ಅದು ಉಬ್ಬಿ ಬರುತ್ತದೆ. ಇದರಿಂದ ಗ್ರೈಂಡ್ ಮಾಡಲು ತುಂಬ ಸುಲಭವಾಗುತ್ತದೆ ಹಾಗೂ ದೋಸೆಯ ಕಲರ್ ಇನ್ನೂ ಹೆಚ್ಚುತ್ತದೆ. ರುಬ್ಬುವಾಗ ಅಕ್ಕಿ ಮತ್ತು ಒಣಮೆಣಸಿನ ಜೊತೆಗೆ 1 ಚಮಚ ಕೊತ್ತಂಬರಿ, 2 ಸ್ಪೂನ್ ತೆಂಗಿನ ತುರಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಹೆಸರೇ ಹೇಳುವಂತೆ ಹಿಟ್ಟು ನೀರಾಗಿರಬೇಕು. ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಹಿಟ್ಟನ್ನು ನೀರು ಮಾಡಿಕೊಳ್ಳಬೇಕು. ನೀವು ರುಬ್ಬುವಾಗ ಉಪ್ಪು ಹಾಕದೇ ಇದ್ದಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಇಲ್ಲಿ ತೋರಿಸಿರುವಂತೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ನೀರಾಗಿರಬೇಕು. ರುಬ್ಬುವಾಗ ನೀರುಳ್ಳಿ ಮತ್ತು ಕರಿಬೇವನ್ನು ಹಾಕಬಹುದು. ಇದರಿಂದ ರುಚಿ ಇನ್ನೂ ಹೆಚ್ಚಾಗುತ್ತದೆ.